ಸಿದ್ಧಗಂಗಾ ಶ್ರೀಗಳ ಚೇತರಿಕೆಗೆ ಭಕ್ತರ ಪ್ರಾರ್ಥನೆ, ದೇವರಿಗಾಗಿ ದೇವರಲ್ಲಿ ಮೊರೆ, ದೇವರ ದರ್ಶನಕ್ಕೆ ಭಕ್ತ ವೃಂದ ಕಾತರ. ಸಿದ್ಧಗಂಗಾ ಮಠಕ್ಕೆ ಈಗ ಬಿಎಸ್ವೈ ಅವರು ಆಗಮಿಸಿದ್ದಾರೆ. ಯಡಿಯೂರಪ್ಪ ಶ್ರೀಗಳ ಆಶೀರ್ವಾದವನ್ನ ಪಡೆದು ಆರೋಗ್ಯವನ್ನು ವಿಚಾರಿಸಿದ ಬಿಎಸ್ವೈ, ಕಿರಿಯ ಶ್ರೀಗಳು ವೈದ್ಯರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಬಿಎಸ್ ಯಡಿಯೂರಪ್ಪ ಈಗ ಭೇಟಿ ನೀಡಿರುವಂತಹ ವಿಚಾರ ಬೆಳಗ್ಗೆಯಿಂದ ಅವರು ಬರುವಂತಹ ನಿರೀಕ್ಷೆ ಇತ್ತು. ಶ್ರೀಗಳ ಆಶೀರ್ವಾದವನ್ನ ಪಡೆದು ಆರೋಗ್ಯದ ಬಗ್ಗೆ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಆ ಮೂಲಕ ಬಿಎಸ್ವೈ ನಿನ್ನೆ ಹರಿಯಾಣದಲ್ಲಿದ್ರು, ಗುರುಗ್ರಾಮದಲ್ಲಿ, ಇವತ್ತು ತುಮಕೂರಿಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ಪಡೆದು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಎಸ್ವೈ. ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಸ್ ಆಗ್ತಾ ಇದೆ, ಇನ್ನು ಯಾವೆಲ್ಲ ಒಂದು ಇದಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ಪಡೆದ ನಂತರ ಬಿಎಸ್ವೈ ನೀವಲ್ಲಿ ಬರ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರು ಈಗ ಮಠಕ್ಕೆ ಎಂಟರ್ ಆಗ್ತಿರುವಂತಹ ದೃಶ್ಯಗಳಿವು. ಸಿದ್ಧಗಂಗಾ ಮಠಕ್ಕೆ ಯಡಿಯೂರಪ್ಪನವರು ಪ್ರವೇಶ ಮಾಡಿದ ನಂತರ ಅಲ್ಲಿ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಆಶೀರ್ವಾದವನ್ನ ಪಡೆದು ಆರೋಗ್ಯವನ್ನ ವಿಚಾರಿಸಿ ಈಗ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಏನೇನು ಟ್ರೀಟ್ಮೆಂಟ್ ಆಗ್ತಿದೆ, ಜೊತೆಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದೆಲ್ಲವನ್ನೂ ಕೂಡ ಸದ್ಯಕ್ಕೆ ಅವರ ಹೆಲ್ತ್ನ ಸ್ಟೇಟಸ್ ಹೇಗಿದೆ ಅದನ್ನ ವಿಚಾರಿಸಿದ್ದಾರೆ ಬಿಎಸ್ವೈ ಅವರು. ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆರೋಗ್ಯ ಯಥಾಸ್ಥಿತಿ ಮುಂದುವರೆದಿದೆ. ಪ್ರಾಯಶಃ ಭಗವಂತ ಯಾವ ರೀತಿ ಅವರ ಮನಸ್ಸಿನಲ್ಲಿದ್ದಾನೋ ಗೊತ್ತಿಲ್ಲ. ದೈವ ಸ್ವರೂಪಿಗಳ ಒಂದು ತೀರ್ಮಾನ ದೈವ ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರೇ ತೆಗೆದುಕೊಳ್ಬೇಕಾಗಿದೆ. ನಿನ್ನೆ ಯಾವ ರೀತಿ ಇದ್ದು, ಮೊನ್ನೆ ಯಾವ ರೀತಿ ಇದ್ದರು, 4-5 ದಿನಗಳಿಂದ ಯಾವ ರೀತಿ ಇದೆ ಅದೇ ರೀತಿ ಇದ್ದಾರೆ. ಒಂದು ಇದಕ್ಕೆ ನಮ್ಮಲ್ಲಿ ಯಾವುದೇ ಇದಿಲ್ಲ. ಪೂಜ್ಯ ಶ್ರೀಗಳವರ ತೀರ್ಮಾನ ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದಿರೋ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವೈದ್ಯರು ಜೊತೆಯಲ್ಲೇ ಇದ್ದಾರೆ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಪರಮೇಶ್ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರು ತಮ್ಮನ್ನು ಭೇಟಿ ಮಾಡ್ತಾರೆ, ಅವರು ಎಲ್ಲವನ್ನು ಕೂಡ ತಿಳಿಸ್ತಾರೆ. ಇಲ್ಲ ಮಾತಾಡಿಲ್ಲ, ನೋಡಿ ದರ್ಶನ ಮಾಡಿದ್ವಿ ಅಷ್ಟೇ. ಹೌದು ಕೈ ಕಾಲು ಆಡಿಸ್ತಾ ಇದ್ದಾರೆ, ಕಂಡುಬಿಡ್ತಾ ಇದ್ದಾರೆ. ಇದೀಗ ಸೋಮಣ್ಣ ಅವರು ಮಾತಾಡಿದ್ರು. ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪನವರು ಬರ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದಂತಹ ಬಿಎಸ್ವೈ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಕೂಡ ಮಾತನಾಡಿದ್ರು. ಟ್ರೀಟ್ಮೆಂಟ್ ಬಗ್ಗೆ ಏನೇನು ತೊಂದರೆಗಳು ಆಗ್ತಾ ಇದೆ, ಆರೋಗ್ಯ ಸ್ಥಿತಿ ಹೇಗಿದೆ, ಏನೇನು ಮಾಡಬೇಕಾಗುತ್ತೆ ಇದರ ಬಗ್ಗೆ ಕೂಡ ಅವರು ವಿಚಾರಿಸಿದ್ದಾರೆ. ಅದೇ ರೀತಿಯಾಗಿ ಸೋಮಣ್ಣ ಅವರು ಹೇಳೋ ಪ್ರಕಾರ ಯಥಾಸ್ಥಿತಿ ಮುಂದುವರೆದಿದೆ, ವೈದ್ಯರ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ, ಕೈಕಾಲು ಆಡಿಸ್ತಾರೆ, ಮಾತನಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ರೆಸ್ಟ್ನಲ್ಲಿದ್ದಾರೆ. ಈ ರೀತಿಯಾಗಿ ಸದ್ಯ ಆರೋಗ್ಯ ಸ್ಥಿತಿ ಯಥಾಸ್ಥಿತಿಯಲ್ಲಿದೆ. 4-5 ದಿನಗಳಿಂದ ಹೇಗಿತ್ತು ಆ ರೀತಿಯಾದಂತಹ ಸ್ಥಿತಿಯ ಸದ್ಯವೂ ಕೂಡ ಇದೆ ಅಂತ ತಿಳಿಸಲಾಗ್ತಾ ಇದೆ. ಬಿಎಸ್ವೈ ಅವರು ಈಗಷ್ಟೇ ಬಂದು ಆಶೀರ್ವಾದವನ್ನು ಪಡೆದ್ರು, ಜೊತೆಗೆ ವೈದ್ಯರ ಜೊತೆ ಕೂಡ ಅಲ್ಲಿ ಮಾತನಾಡಿದ್ರು. ಇನ್ನು ಮಠದ ಆವರಣದಲ್ಲಿ ಯಡಿಯೂರಪ್ಪನವರು ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಬಿಎಸ್ವೈ ಅವರು ಈಗ ಶ್ರೀಗಳ ಒಂದು ಸ್ಥಾನಕ್ಕೆ ಬಂದು ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದು ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು ಏನೇನಾಗ್ತಿದೆ ಅಂತ. ಜೊತೆಗೆ ಬಿಎಸ್ವೈ ಅವರ ಪುತ್ರ ಕೂಡ ಜೊತೆಯಲ್ಲಿದ್ದಾರೆ. ಈ ರೀತಿಯಾಗಿ ಇವತ್ತು ಯಡಿಯೂರಪ್ಪನವರು ತುಮಕೂರಿನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ. ಇನ್ನೊಂದು ಕಡೆ ಸೋಮಣ್ಣ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಆರೋಗ್ಯ ಸ್ಥಿತಿ ಕಳೆದ 4-5 ದಿನಗಳಿಂದ ಯಾವ ರೀತಿಯಾದಂತಹ ಹೆಲ್ತ್ ಒಂದು ಸ್ಟೇಟಸ್ ಇದೆಯೋ ಅದೇ ರೀತಿಯಾಗಿದೆ, ಮುಂದುವರೆದಿದೆ, ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ ಅಂತ. ಇದೀಗ ಬಿಎಸ್ವೈ ಅವರ ಜೊತೆಗೆ ವಿಜೇಂದ್ರ ಅವರು ಕೂಡ ನೋಡ್ಬೋದಲ್ಲಿ ಈ ರೀತಿಯಾಗಿ ಕಿರಿಯ ಶ್ರೀಗಳು ವೈದ್ಯರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಏನೇನಾಯ್ತು, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇನ್ನು ಉಸಿರಾಟದ ಸಮಸ್ಯೆ ಇರೋದು, ಜೊತೆಗೆ ಪ್ರೋಟೀನ್ನ ಅಂಶ ಹೆಚ್ಚಾಗಬೇಕು ಅನ್ನೋದು ವಿಚಾರ, ಇದೆಲ್ಲವನ್ನು ಕೂಡ ವಿಚಾರಿಸಿದ್ದಾರೆ ಬಿಎಸ್ವೈ. ಅದೇ ರೀತಿಯಾಗಿ ಬೆಳಗ್ಗೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ನಿನ್ನೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಎಲ್ಲಾ ಪಕ್ಷಗಳಿಂದ ಕೂಡ
ಎಲ್ಲ ಗಣ್ಯ ನಾಯಕರು ಹಿರಿಯ ನಾಯಕರು ಬಂದು ಶ್ರೀಗಳ ಆಶೀರ್ವಾದವನ್ನು ಪಡಿತಿದ್ದಾರೆ. ಜೊತೆಗೆ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುರುಘಾ ಶ್ರೀಗಳು ಕೂಡ ಭೇಟಿ ಕೊಟ್ಟಿದ್ರು. ನಿನ್ನೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಕೂಡ ಭೇಟಿ ಕೊಟ್ಟಿದ್ರು. ಈ ರೀತಿಯಾಗಿ ಗಣ್ಯರ ದಂಡೆ ಈಗ ಸಿದ್ಧಗಂಗಾ ಶ್ರೀಗಳ ಮಠದತ್ತ ಬರ್ತಾ ಇದೆ. ಅದೇ ರೀತಿಯಾಗಿ ಕೇವಲ ಗಣ್ಯರು ಮಾತ್ರವಲ್ಲ, ಸಾಮಾನ್ಯ ಭಕ್ತರು, ಸಾಮಾನ್ಯ ಜನರು, ಭಕ್ತರು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ ದರ್ಶನವನ್ನು ಪಡಿಬೇಕು, ಯೋಗಕ್ಷೇಮವನ್ನು ವಿಚಾರಿಸಬೇಕು ಅಂತ. ಈಗ BSY ಮಠಕ್ಕೆ ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ತಮ್ಮ ಕಾರ್ನಿಂದ ಇಳಿದು ನಂತರ ಅವರು ಅಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಅದೇ ರೀತಿಯಾಗಿ ವೈದ್ಯರು ಮತ್ತು ಕಿರಿಯ ಶ್ರೀಗಳ ಬಳಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದ್ರು, ಯಾವ ರೀತಿಯಾಗಿ ಚಿಕಿತ್ಸೆ ನಡೀತಿದೆ ಅಂತ. ಈ ರೀತಿ ಗಣ್ಯರ ದಂಡೆ ಮಠದತ್ತ ಬರ್ತಾ ಇದೆ. ಇನ್ನು ಇದಕ್ಕೂ ಮುನ್ನ ಬೆಳಗ್ಗೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಭೇಟಿ ಕೊಟ್ಟರು. ಅದೇ ರೀತಿಯಾಗಿ ಮುರುಘಾ ಶ್ರೀಗಳು ಭೇಟಿ ನೀಡಿದ್ರು. ಇಬ್ಬರು ಕೂಡ ಭೇಟಿಯ ನಂತರ ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನಾನು ಕೂಡ ಚಿತ್ರದುರ್ಗದಿಂದ ಅಷ್ಟೊತ್ತಿಗೆ ಹೊಂಟು ಅವರ ಯೋಗಕ್ಷೇಮವನ್ನು, ಆರೋಗ್ಯವನ್ನು ನೋಡಬೇಕು, ವಿಚಾರ ಮಾಡಬೇಕು ಅಂತಲೇ ಶ್ರೀಮಠಕ್ಕೆ ಇವತ್ತು ನಾನು ಸಂದರ್ಶನವನ್ನು ಮಾಡಿದ್ದೇನೆ. ಗುರುಗಳವರನ್ನು ಭೇಟಿ ಮಾಡಿದ್ದೀನಿ. ಸಿದ್ಧಗಂಗಾ ಮಠ ಮತ್ತು ಮುರುಘಾ ಮಠದ ನಡುವೆ ಒಂದು ಹಾರ್ದಿಕವಾದ ಒಂದು ಭಾವನೆ ಇದೆ, ಸಂಬಂಧ ಇದೆ. ಮೊದಲಿಂದಲೂ ಆ ಸಂಪರ್ಕ ಇದೆ. ಅದನ್ನೇ ನಾವುಗಳು ಇವತ್ತಿಗೂ ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ತ್ರಿವಿಧ ದಾಸೋಹಿಗಳವರು, ಅವರ ಕಾಲದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ, ಅಭಿವೃದ್ಧಿಯಾಗಿದೆ. 16,000 ಮಕ್ಕಳನ್ನು ಒಂದು ಕಡೆ ಸೇರಿಸಿಬಿಟ್ಟು ಅವರಿಗೆ ಆರೈಕೆ ಪೂರೈಕೆ ಮಾಡುವಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸಾಹಸ. ಅವರ ಕಾಯಕ ಪ್ರಜ್ಞೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ, ಪ್ರೇರಣೆ ಅನ್ನುವಂಥದ್ದನ್ನು ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ತಾ, ಕಿರಿಯ ಶ್ರೀಗಳವರಾಗಿರುವಂಥ ಸಿದ್ಧಲಿಂಗ ಶ್ರೀಗಳವರು ಕೂಡ ನನಗೆ ತುಂಬ ಆಪ್ತರು, ಒಡನಾಡಿಗಳು. ಅವರು ನಾವೆಲ್ಲ ಸೇರಿಬಿಟ್ಟು ಒಂದೇ ದಾರಿಯಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂಥದ್ದು ಒಂದು ನೋವಿನ ಸಂಗತಿ, ದುಃಖದ ಸಂಗತಿ. ಶ್ರೀಗಳವರು ಈ ರೀತಿಯಾಗಿ ಹಾಸಿಗೆಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ದೃಷ್ಟಿಯಲ್ಲಿ ನೋವಿನ ಸಂಗತಿಯೇ, ಅದು ದುಃಖದ ಸಂಗತಿ. ನಾವೆಲ್ಲರೂ ಶ್ರೀಗಳವರಿಗೆ, ಅವರ ಭಕ್ತಾದಿಗಳಿಗೆಲ್ಲ ನಾವು ಧೈರ್ಯವನ್ನು ಹೇಳುವಂಥ, ಸಾಂತ್ವನವನ್ನು ಹೇಳುವಂಥ ಒಂದು ಕೆಲಸ ಅಥವಾ ಜವಾಬ್ದಾರಿಯೂ ಕೂಡ ನಮ್ಮದಾಗಿದೆ. ಆ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಇವತ್ತು ತುಂಬ ಹಾರ್ದಿಕವಾಗಿ ಪೂರೈಸಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪೂಜ್ಯ ಸ್ವಾಮೀಜಿ ಅವರು ಏನು ಆಸ್ಪತ್ರೆಯಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಏನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೆನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂಥೇಳಿ ಡಾಕ್ಟ್ರ್ ಹೇಳ್ತಾಯಿದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟಲ್ ಆರ್ಗನ್ಸು ನಾರ್ಮಲ್ ಆಗಿದೆ. ಯೂರಿನ್ ಔಟ್ಪುಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಇಲ್ಲ ಯಾರಿಗೂ ದರ್ಶನಕ್ಕೆ ಬಿಡೋದಕ್ಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದೊಂದು ಆತಂಕ ಇದೆ. ಅದಕ್ಕಾಗಿ ಯಾರನ್ನೂ ಬಿಡೋದಿಲ್ಲ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರ ಆದಷ್ಟು ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಮೈಕ್ ಇಡಬೇಕಾಗತ್ತಲ್ಲ, ಮೈಕ್ ಇಡಬೇಕಾಗುತ್ತೆ. ಕಿರಣ ಕೊಟ್ಟುಬಿಡಿ. ನಮ್ಮ ನಡೆದಾಡೋ ದೇವರು ಶ್ರೀಗಳವ್ರನ್ನ ದರ್ಶನ ಮಾಡಿ ಬಂದಿದ್ದೇನೆ. ಏನು ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ ಅದೇ ಟ್ರೀಟ್ಮೆಂಟ್ಗಳನ್ನು ಇಲ್ಲೇನೆ ಎಲ್ಲ ಡಾಕ್ಟರ್ಗಳು ಸೇರಿ ಕೊಡ್ತಾ ಇದ್ದಾರೆ. ಆದರೆ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಮೆಡಿಸಿನ್ಸ್ ಕೊಟ್ಟು, ಇಂಜೆಕ್ಷನ್ಸ್ ಕೊಟ್ಟು ಅವ್ರ ದೇಹಕ್ಕೆ ತೊಂದರೆ ಮಾಡೋಕ್ಕೆ
ಸರಿಯಲ್ಲ ಅನ್ನುವಂಥದ್ದು ಡಾಕ್ಟರ್ಗಳ ಅಭಿಪ್ರಾಯ. ಒಂದು ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೂ ಇಲ್ಲೇ ಇರ್ತೇನೆ, ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಜನ ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೀವಿ. ಸಿದ್ದರಾಮಯ್ಯ ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ನೀವು ಬೇರೆ ಯಾವುದೇ ವಿಷಯ ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳುವಂತಹ ಮಾತು. ಸದ್ಯಕ್ಕೆ ಅವರು ದರ್ಶನವನ್ನ ಪಡೆದ್ರು, ಭೇಟಿಯಾಗಿ ಬಂದ್ರು. ಸದ್ಯಕ್ಕೆ ಯಥಾಸ್ಥಿತಿಯಾಗಿ ಚಿಕಿತ್ಸೆ ಮುಂದುವರೆದಿದೆ. ಯಾವ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿತ್ತು ಅದೇ ರೀತಿಯಾಗಿ ಇಲ್ಲೂ ಕೂಡ ಮಠದಲ್ಲೇ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಹೆಚ್ಚಿನ ಇಂಜೆಕ್ಷನ್ಗಳು ಒಂದು ಟ್ರೀಟ್ಮೆಂಟ್ ಗಳನ್ನ ಕೊಡೋದು ಬೇಡ ಈ ಸಂದರ್ಭದಲ್ಲಿ ಅನ್ನೋದು ವೈದ್ಯರ ಒಂದು ನಿರ್ಧಾರ. ಅದನ್ನ ಕೂಡ ಬಿಎಸ್ವೈ ಅವರಿಗೆ ತಿಳಿಸಿದ್ದಾರೆ. ಇನ್ನು ಸಾಯಂಕಾಲದವರೆಗೂ ಕೂಡ ನಾನು ಮಠದಲ್ಲೇ ಇರ್ತೀನಿ. ಸುತ್ತೂರು ಮಠದ ಸ್ವಾಮೀಜಿಗಳು ಕೂಡ ಬರ್ತಾರೆ. ನಂತರ ಸಂಜೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಆಗಬೇಕು, ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಬಿಎಸ್ವೈ ಈಗಷ್ಟೇ ಮಠದ ಆವರಣದಲ್ಲಿ ಹೋಗ್ತಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಈಗ ಬಿಎಸ್ ಯಡಿಯೂರಪ್ಪ ಇವತ್ತು ಸಂಜೆವರೆಗೆ ನಾನು ಮಠದಲ್ಲೇ ಇರ್ತೀನಿ. ಇನ್ನೇನು ಕಿರಿಯ ಶ್ರೀಗಳು ಕೂಡ ಬಹಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ, ಅವ್ರನ್ನೂ ಕೂಡ ಸಮಾಧಾನ ಮಾಡ್ತೀನಿ. ನಂತರ ಸಂಜೆ ನಂತರ ಹೋಗಿ ಮತ್ತೆ ವಾಪಸ್ ನಾಳೆ ಬರ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ. ಆ ಮೂಲಕ ಈಗ ಬಿಎಸ್ ಯಡಿಯೂರಪ್ಪ ಈಗ ಭೇಟಿ ನೀಡಿದ್ದಾರೆ, ದರ್ಶನ ಪಡೆದಿದ್ದಾರೆ. ಜೊತೆಗೆ ಕಿರಿಯ ಶ್ರೀಗಳು ಮತ್ತು ಪರಮೇಶ್ವರ್ ಜೊತೆಗೆ ಆಪ್ತ ವೈದ್ಯರು ಅವರ ಜೊತೆ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಈಗ ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೂ ಇಲ್ಲೇ ಇರ್ತೇನೆ, ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಜನ ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೀವಿ. ಸಿದ್ದರಾಮಯ್ಯ ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ನೀವು ಬೇರೆ ಯಾವುದೇ ವಿಷಯ ಮಾತಾಡೋದು